ಏನು ಇವತ್ತು ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಈ ಒಂದು ಹಬ್ಬಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ಅಂದ್ರೆ ಕಚ್ಚಿ ಕಡ್ಡಿ, ಬಾಳೆ ದಿಂಡು, ಹೀಗೆ ಹೂಗಳನ್ನ ಇಟ್ಟು ಬೀದಿ ವ್ಯಾಪಾರಿಗಳು ವ್ಯಾಪಾರಕ್ಕೆ ಇಳಿದಿದ್ರು. ಏನು 1.5 ತಾಸು ನಿರಂತರವಾಗಿ ಮಳೆ ಸುರಿದಾಗ ಕಾರಣ ಆಗಿ ಇವತ್ತು ಹಾಕಿದಂತ ಬಂಡವಾಳವೂ ಕೂಡ ಅವ್ರಿಗೆ ಸಿಕ್ಕಿಲ್ಲ ಎಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಇವತ್ತು ರೈತರು ಏನು ಮಳೆ ಸುರಿದ ಕಾರಣಕ್ಕಾಗಿ ಯಾರು ಕೂಡ ಈ ಹಬ್ಬದ ಖರೀದಿಗೆ ಬಂದಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ. ಬಹುಶಃ ನೀವು ಗಮನಿಸ್ತಾ ಇದ್ರ, ನೀವೆಲ್ಲ ಇಲ್ಲಿ ಮಳೆ ಸುರಿದ ಕಾರಣಕ್ಕಾಗಿ ಈಗಾಗಲೇ ಎಲ್ಲರೂ ಕಂಗಾಲಾಗಿ ಪಾಪ ಮಳೆಯಲ್ಲೇ ತೋಯಿಸ್ಕೊಂಡು ವ್ಯಾಪಾರಿಗಳು ನಿಂತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಹರಿತಾ ಇದೆ, ನೀವು ಗಮನಿಸ್ತಾ ಇರ್ಬೋದು, ನೋಡ್ಬೋದು. ಆ ಒಂದು ಬಾಳೆ ಕಂಬಗಳಿಗೆ ಎಲ್ಲವನ್ನ ರೆಡಿ ಮಾಡ್ಕೊಂಡಂತ ಈ ಒಂದು ವ್ಯಾಪಾರಿಗಳಿಗೆ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಕಿನ್ ನನ್ ಮಗನೇ ಆಟ ಬಾಡಿಗೆ 2,500 ಚಿತ್ರದುರ್ಗದಿಂದ ಬಂದಿನಿ. ಮಳೆ ಹಿಡ್ಕೊಂಡತೆ 500 ರೂಪಾಯಿ ಒಬ್ರಿಗೆ ಕೂಲಿ 2,000 ರೂಪಾಯಿ ಕೂಲಿ ಕೊಟ್ಟು ಇದನ್ನ ಕೊಯ್ಸ್ಕೊಂತ ಬಂದು ಇಲ್ಲಿ ವ್ಯಾಪಾರ ಮಾಡಕ್ ನಿಂತ್ಕೊಂಡಿನಿ. ಆದ್ರೂ ಏನು ಬಂಡವಾಳ ಸಿಕ್ಕಲ್ಲ. ಇನ್ನ ಬಂದ್ ಇಳಿಸೋಕು ಮಳೆ ಹಿಡ್ಕೊಂಡ್ರಕು ನನ್ ಮಗನೇ ಏನು ನನ್ಗೆ ವರ್ಕೌಟ್ ಇಲ್ಲಪ್ಪ, ಏನು ನಮಗ್ ಸಿಕ್ತೇ ಇಲ್ಲ. 1 ತಾಸು ಮಳೆ ಹೊಡಿತು. 1 ತಾಸು ಮಳೆ ಹೊಡೆದತ್ತೆ, ನಿಜ ಪ್ರಾಮಿಸು. 1 ತಾಸು ಮಳೆ ಬಂದತ್ತೆ. ನಾವು ಅಲ್ಲಿ ಆಟೋದಿಂದ ಇಳಿಸೋದಕ್ಕೂ ಮಳೆ ಹಿಡ್ಕೊಂಡ್ರಕ್ಕು ಸರಿ ಆಗೈತೆ. 1 ರೂಪಾಯಿ ವ್ಯಾಪಾರ ಮಾಡಿಲ್ಲ. 50 ರೂಪಾಯಿ ಮಾಡಿದ್ ನೋಡು, 50 ರೂಪಾಯಿ ಐತಿ ಈಗ. 50 ರೂಪಾಯಿ ಬಿಟ್ರೆ 1 ರೂಪಾಯಿ ಇಲ್ಲ ಈಗ ನೋಡ್. 50 ರೂಪಾಯಿ ಮಾಡಿದ್ ನೋಡ್ ನನ್ ಮಗನ. 50 ರೂಪಾಯಿ ಮೇಲೆ 1 ರೂಪಾಯಿ ಇಲ್ಲ. ಬೆಳಗ್ಗೆ ಏನ್ ಮಾಡಕ ದೇವ್ರು ಪರಮಾತ್ಮ ಬಿಟ್ಟದ್ದು. ರೇಣುಕಮ್ಮ. ನಮಸ್ತೆ ಸರ್. 4,000 ರೂಪಾಯಿ ಎಲೆ ತಂದ್ವಿ, ಇನ್ನ 150 ರೂಪಾಯಿ ಮಾಡ್ಲಿಲ್ಲ. ಮಳೆ 1.5 ತಾಸು ಹೊಡಿತು. ಬಡವ್ರು ಬದುಕನ್ನೋದೇ ಹೆಚ್ಚಿನ ಮಾತು. ಈ ಮಳೆ ಬರೋದಿಲ್ಲ ಅನ್ಕೊಂಡೆ ಜನ ವ್ಯಾಪಾರ ಮಾಡಕ್ಕೆ ಈ ದಿಢೀರ್ನೆ ಮಳೆ ಬಂದು ಇಷ್ಟೆಲ್ಲ ಸಮಸ್ಯೆ, ಅದ್ರ ಬಗ್ಗೆ ಏನ್ ಮಾಡಕ್ಕಲ್ಲ ಸರ್, ಭಗವಂತನ ಇಚ್ಛೆ. ಮನುಷ್ಯ ಮಾಡೋದ್ ಏನಿಲ್ಲ, ಭಗವಂತನ ಇಚ್ಛೆ. ಭಗವಂತ ಏನ್ ಕೊಡ್ತಾನ ಅದೇ ನಮ್ದು. ಎಷ್ಟು ವ್ಯಾಪಾರ ಮಾಡಿದ? 150 ರೂಪಾಯಿ ಮಾಡೀನಿ ಸರ್. 4,000 ರೂಪಾಯಿ ಎಲೆ ತಂದು. ಹಬ್ಬ ಬೇರೆ ನಾಳೆ ನಾಡ್ದ ಇದೆ. ಆಯ್ತು ಸರ್. ಈ ಮಳೆ ಏನಾದ್ರೂ ಹಿಂಗೆ ಹೊರದ್ರೆ ಹೆಂಗ? ಏನಿಲ್ಲ ಸರ್, ಅದೇ ಅನ್ನ ಊಟ ಮಾಡಕ್ಕಿಂತ ಗಂಜಿ ಊಟ ಮಾಡ್ಬೇಕು ಅಷ್ಟೇ. ಓಕೆ, ನಿಮ್ಮ ಹೆಸರು? ಕೆಳಗೆ ಹೋಗಿಲ್ಲ, ಸ್ಟೇಡಿಯಂ ಕಡೆ ಗೊತ್ತಾ? ಮಳೆ ಬಂದಕ್ಕೆ ಮೈಯೆಲ್ಲ ಅಂಟಂಟಂಟಂಟ. ಹಬ್ಬದ ಹಿನ್ನೆಲೆಯಲ್ಲಿ ಸುರಿದ ಮಳೆಗಾಗಿ ಈ ಬೀದಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಯಾಕಂದ್ರೆ ಈ 1.5 ತಾಸು ಮಳೆಯಿಂದಾಗಿ ಯಾವ ಗಿರಾಕಿಗಳು ಬರದಾಗೆ ಅವರಿಗೆ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ಈ ವರ್ಷ ಹಬ್ಬ ಎಲ್ಲೋ ಒಂದ್ ಕಡೆ ಒಂದಷ್ಟು ತೊಂದರೆ ಆಗಿ ಉಂಟಾಗಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಗಾಗಿ ಫಾಲೋ ಮಾಡ್ತಾ ಇರಿ DBG 1 ನ್ಯೂಸ್ ದಾವಣಗೆರೆ.